Hello everyone, welcome back to my channel. ಹಾಗೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ ಹಾಗೂ ವ್ಯೂವರ್ಸ್ಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಹಾಗೆ ತುಂಬಾ ಟೇಸ್ಟಿ ಆದಂಥ ರೆಸಿಪಿ ರವೆ ಲಡ್ಡು. ಟೈಮ್ ಇಲ್ಲ ಹಾಗೆ ಡೆಸರ್ಟ್ ತಿನ್ನುವಂಥ ಆಸೆ ಆಗ್ತಿರೋರು ಇದನ್ನು ಒಂದು 10ರಿಂದ 15 ನಿಮಿಷದೊಳಗಡೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಲ್ಲ ಅಂತ ನೋಡೋಣ. 3/4 ಕಪ್ ಸಣ್ಣ ರವೆ, 2 ಸ್ಪೂನ್ ಕಾಯಿ ತುರಿ, ಅರ್ಧ ಕಪ್ ಸಕ್ಕರೆ, 2 ಏಲಕ್ಕಿ, 2 ಲವಂಗ, ಒಂದು 5ರಿಂದ 6 ಸ್ಪೂನ್ ತುಪ್ಪ, ಸ್ವಲ್ಪ ಒಣ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ, ಬಾದಾಮಿ. ಇವಾಗ ನಾನಿಲ್ಲಿ ಹಸಿಕಾಯಿನ ತೊಗೊಂಡಿದ್ದೇನೆ, ಒಣಕಾಯಿನ ತೊಗೊಳ್ಳಿಲ್ಲ. ನೀವು ಬೇಕಾದರೆ ಒಣಕಾಯಿನ ಕೂಡ ತೊಗೊಳ್ಬೋದು. ಒಣಕಾಯಿ ತೊಗೊಳಿದ್ರೆ ಡೈರೆಕ್ಟಾಗಿ ಮಾಡ್ಬೋದು. ನಾನು ಇಲ್ಲಿ ಹಸಿಕಾಯಿ ತೊಗೊಳೋದ್ರಿಂದ ಸಣ್ಣದಾಗಿ ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಂಡು ಆಮೇಲೆ ಹೊರ್ಕೊಳ್ಳಿಕ್ಕಿದೆ. ಇದನ್ನು ಇನ್ನೊಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ. ಇವಾಗ ಅದೇ ಪಾತ್ರೆಗೆ ಅರ್ಧ ಕಪ್ ಸಕ್ಕರೆಗೆ 2 ಏಲಕ್ಕಿನ ಸೇರಿಸಿ ಪೌಡರ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ಬಾಯಿಗೆ ಕೂಡ ಸಿಗೋದಿಲ್ಲ ಏಲಕ್ಕಿ. ಹಾಗಾಗಿ ನಾನಿಲ್ಲಿ ಪೌಡರ್ ಒಟ್ಟಿಗೆ ಹಾಕಿದ್ದೇನೆ. ಇದನ್ನು ಕೂಡ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳಿ. ಇನ್ನೊಂದು ಕಡೆ ಪಾನ್ ಬಿಸಿಯಾಗಿದೆ. ಪಾನ್ ಬಿಸಿಯಾದ ನಂತರ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹಾಗೆ 3ರಿಂದ 4 ಸ್ಪೂನ್ ತುಪ್ಪವನ್ನು ನಾನು ಸೇರಿಸ್ತಾ ಇದ್ದೇನೆ. ತುಪ್ಪ ಬಿಸಿಯಾದ ನಂತರ 3/4 ಕಪ್ಪು ಸಣ್ಣ ರವೆ ಇದನ್ನು ಹಾಕಿ ತುಪ್ಪದಲ್ಲೇ ಇದು ಫ್ರೈ ಆಗಬೇಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ಇದನ್ನು ಕರೆಕ್ಟಾಗಿ ಫ್ರೈ ಆಗಲಿಕ್ಕೆ 4ರಿಂದ 5 ನಿಮಿಷ ಟೈಮ್ ತಗೊಳ್ತದೆ. ನೀವು ಅರ್ಜೆಂಟಲ್ಲಿ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಟಿದ್ರೆ ರವೆ ಹಾಳಾಗಿ ಕೈ ಆಗ್ತದೆ. ನೀವು ಕರೆಕ್ಟಾಗಿ ಇದು ಟೇಸ್ಟಿಯಾಗಿ ಹಾಗೆ ಫ್ಲೇವರ್ಫುಲ್ಲಾಗಿ ಬರಬೇಕಾದ್ರೆ ನೀವು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು. ಇದನ್ನು 5 ನಿಮಿಷ ಎಲ್ಲೂ ಕೈ ಬಿಡದೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದೊಂದು 3 ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಇದರ ಘಮ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ನಾನಿಲ್ಲಿ ತೆಂಗಿನಕಾಯಿ ತುರಿಯನ್ನು ಕೂಡ ಸಣ್ಣದಾಗಿ ಏನು ರುಬ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ ಇದರಲ್ಲೇ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದನ್ನು ಕೂಡ ಒಂದು 3ರಿಂದ 4 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಟೋಟಲಾಗಿ ಒಂದು 5ರಿಂದ 8 ನಿಮಿಷ ಟೈಮ್ ತೊಗೊಳ್ತದೆ ನಿಮ್ಗೆ ಇದಕ್ಕೆ ಎರಡಕ್ಕೂ ಕೂಡ. ಅದೇ ಒಣ ಕೊಬ್ಬರಿ ಹಾಕಿದರೆ ಡೈರೆಕ್ಟಾಗಿ ಮಾಡ್ಕೊಳ್ಬೋದು, ಫ್ರೈ ಮಾಡ್ಕೊಳ್ಬೇಕಂತಿಲ್ಲ. ಹಾಗೆ ನಾನಿಲ್ಲಿ ಅರ್ಧ ಕಪ್ಪು ಸಕ್ಕರೆ ಹಾಗೆ ಏಲಕ್ಕಿನ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಸೇರಿಸ್ತಾ ಇದ್ದೇನೆ. ಹಾಗೆ 2 ಏಲಕ್ಕಿನ ಕೂಡ ಸೇರಿಸ್ತಾ ಇದ್ದೇನೆ. ಕೆಲವರು ಸಕ್ಕರೆ ಪಾಕ ಮಾಡಿ ಕೂಡ ಮಾಡ್ತಾರೆ, ಆದ್ರೆ ಅದು ಮಾಡಿದರೆ ತಣಿಲಿಕ್ಕೆ ತುಂಬ ಟೈಮ್ ಬೇಕಾಗ್ತದೆ. ಹಾಗೆ ಲಡ್ಡು ಕೂಡ ಪಟ್ಟ ಕಟ್ಲಿಕ್ಕೆ ಆಗಲ್ಲ, ಬಿಸಿ ಕೈ ಕೆಲವರಿಗೆ ಸುಡ್ತದೆ. ಆದ್ರೆ ಈ ರೀತಿ ಮಾಡೋದ್ರಿಂದ ಪಟ್ಟನೆ ತಣ್ಣು ಬಿಡುತ್ತೆ, ಹಾಗೆ ಲಡ್ಡು ಕೂಡ ನೀವು ಬೇಗನೆ ಶೇಪ್ ಕೊಟ್ಟು ಮಾಡ್ಬೋದು. ಇವಾಗ ಇನ್ನೊಂದು ಕಡೆ ನಾವು ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಉಳಿದಿರೋಂಥ 2ರಿಂದ 3 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೇನೆ. ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಬಾದಾಮ್ ಮತ್ತು ಗೋಡಂಬಿ, ನಿಮ್ಮ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ಹಾಕಿ. ಬಾದಾಮ್ ಗೋಡಂಬಿ ಅಥವಾ ಗೋಡಂಬಿ ಸಿಂಗಲ್ಲೇ ಸಾಕನ್ನೋರು ಸಿಂಗಲ್ ಅದನ್ನು ಮಾತ್ರ ಹಾಕಿ. ನಾನು ಇಲ್ಲಿ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಬಾದಾಮ್ ಕೂಡ ಯೂಸ್ ಮಾಡ್ತಾ ಇದ್ದೇನೆ. ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕನೂ ಕೂಡ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಒಣ ದ್ರಾಕ್ಷಿನ ಕೂಡ ಸೇರಿಸ್ತಾ ಇದ್ದೇನೆ ಸ್ವಲ್ಪ. ಇವಾಗ ಇದನ್ನು ಗ್ಯಾಸನ್ನು ಆಫ್ ಮಾಡಿ ಆ ತುಪ್ಪದಲ್ಲೇ ಒಣ ದ್ರಾಕ್ಷಿ ಫ್ರೈ ಆಗ್ತದೆ, ಅದಕ್ಕೆ ತುಂಬ ಬಿಸಿ ಬೇಕಂತೇಳಿ ಇಲ್ಲ. ಇವಾಗ ನಾವು ರವೆ ಸಕ್ಕರೆ ಕಾಯಲ್ಲಿ ಏನು ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನು ಇನ್ನೊಂದು ಅಗಲವಾದಂಥ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆವಾಗ ಸ್ವಲ್ಪ ಬಿಸಿ ತಣ್ಣಗಾಗ್ತದೆ. ಕಂಪ್ಲೀಟ್ ತಣ್ಣಗಾದ ನಂತರ ರವೆ ಕಟ್ಲಿಕ್ಕೆ ಆಗಲ್ಲ, ಇದು ಶೇಪ್ ಕೊಡ್ಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ನೀವು ಸ್ವಲ್ಪ ಬಿಸಿ ಇರಬೇಕಾದ್ರೆ ಮಾಡಬೇಕಾಗತ್ತೆ, ಅಂದರೆ ಒಂದು 60% ಬಿಸಿ ಇರಬೇಕಾದ್ರೆ ಮಾಡಬೇಕಾಗತ್ತೆ. ಇವಾಗ ನೀವು ಫಸ್ಟಿಗೆ ತುಪ್ಪ ಮತ್ತು ಇದನ್ನು ನಾವೇನು ಡ್ರೈ ಫ್ರೂಟ್ಸನ್ನು ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ತುಪ್ಪ ಬಿಸಿ ಇರೋದ್ರಿಂದ ಕೈ ಸುಡ್ತದೆ. ಒಂದು 2 ನಿಮಿಷ ಆದ ನಂತರ ಇದಕ್ಕೆ ಬಿಸಿ ನೀರು, ತಣ್ಣೀರಲ್ಲ ಬಿಸಿಯಾಗಿರುವಂಥ ನೀರನ್ನು ಒಂದು 4ರಿಂದ 5 ಸ್ಪೂನ್ ಫಸ್ಟಿಗೆ ಹಾಕಿ ಅದು ಉಂಡೆ ಶೇಪಿಗೆ ಬರಲಿಕ್ಕೆ ಆಗುತ್ತಾ ನೋಡಿ, ಇಲ್ಲಾಂದರೆ ಇನ್ನೊಂದು 2 ಸ್ಪೂನ್ ಸೇರಿಸ್ಕೊಳ್ಳಿ. ಆದರೆ ಫಸ್ಟಿಗೆ ತುಂಬ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಈ ರೀತಿಯಾಗಿ ಶೇಪ್ ಬರಬೇಕದು ನೋಡಿ.
ಬಿಸಿ ನೀರು ಹಾಕೋದ್ರಿಂದ ಸಕ್ಕರೆ ಪಾಕ ಸ್ವಲ್ಪ ಬಿಡ್ತದೆ. ಆವಾಗ ಈ ರೀತಿ ಶೇಪ್ ಕೊಡ್ಲಿಕ್ಕೆ ತುಂಬಾ ಈಸಿ ಆಗ್ತದೆ. ನೋಡಿ ಇವಾಗ ರವೆ ಲಡ್ಡು ರೆಡಿ ಆಗಿದೆ. 3/4 ಕಪ್ ರವೆಯಲ್ಲಿ ಒಂದು 12 ಲಡ್ಡು ಕೂಡ ಮಾಡ್ಕೊಳ್ಬೋದು ನೀವು. ತುಂಬಾ ಈಸಿ ಹಾಗೆ ಟೇಸ್ಟಿಯಾಗಿ ಹೆಲ್ದಿ ಆದಂಥ ರೆಸಿಪಿ. ತುಂಬಾ ಡೆಸರ್ಟ್ ಇಷ್ಟಪಡೋರು ಡೈಲಿ ಹಾಗೆ ದಿಢೀರಂತ ಮನೆಗೆ ಗೆಸ್ಟ್ ಬಂದಾಗಲೂ ಕೂಡ ಇದನ್ನು ನೀವು ಅರ್ಜೆಂಟಲ್ಲೇ ಒಂದು 15 ನಿಮಿಷದೊಳಗಡೆ ಮಾಡ್ಕೊಳ್ಬೋದು. ಹಾಗೆ ಸೂಜಿ ರವೆ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು. ನೋಡಿ ಇದು ಯಾವ ರೀತಿಯಾಗಿ ಬಂದಿದೆ ಅಂತ. ತಣ್ಣಿದ ನಂತರ ತುಂಬಾ ಗಟ್ಟಿ ಆಗ್ತದೆ, ಚೆನ್ನಾಗಿ ಬರ್ತದೆ. ಹಾಗೆ ಇದೇ ರೀತಿಯ ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.